ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ, ಕೊಂಬೆ, ಎಲೆಗಳಿಗೂ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪತ್ತೆ. ಆದರೆ ಒಳ್ಳೆಯ ಮನಸ್ಸಿನಿಂದ ನಾವು ಮಾಡಬೇಕು. ಇವತ್ತು ಗುರುಚರಿತ್ರೆಯ 6ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದಸ್ವಾಮಿಗಳು ಭಕ್ತರಿಗೆ ಮಾರ್ಗದರ್ಶನ ಮಾಡಲು ತೀರ್ಥಕ್ಷೇತ್ರಗಳು ಸಂದರ್ಶಿಸುತ್ತಾ ಅನೇಕರನ್ನು ಅನುಗ್ರಹಿಸುತ್ತಾ ಗೋಕರ್ಣ ಕ್ಷೇತ್ರದಲ್ಲಿ ಕೆಲವು ಕಾಲ ನಿಂತರು. ಗೋಕರ್ಣ ಕ್ಷೇತ್ರವು ಭರತಖಂಡದ ಅತ್ಯಂತ ಪುರಾತನ ಕ್ಷೇತ್ರಗಳಲ್ಲೊಂದಾಗಿದೆ. ಅಲ್ಲಿ ಶಿವನ ಆತ್ಮಲಿಂಗನಾಗಿ ಮಹಾಬಲೇಶ್ವರನೆಂಬ ಹೆಸರಿನಿಂದ ಪೂಜಿತನಾಗಿದ್ದಾನೆ. ಈ ಕ್ಷೇತ್ರ ಮಹಿಮೆ ಅಪಾರವಾದದ್ದು. ಹಿಂದೆ ಮಹಾಶಿವಭಕ್ತೆಯಾದ ಕೈಕಸಾದೇವಿಯು ತನ್ನ ಮಗನಾದ ರಾವಣನನ್ನು ಶಿವನ ಆತ್ಮಲಿಂಗವನ್ನು ತಾರೆಂದು ಕೋರಿದಳು. ತಾಯಿಯ ಮಾತಿನಂತೆ ರಾವಣನು ಶಿವನನ್ನು ಕುರಿತು ತಪಸ್ಸನ್ನಾಚರಿಸಿ ಮೆಚ್ಚಿಸಿ ಆತ್ಮಲಿಂಗವನ್ನು ತಂದನು. ಕೈಲಾಸದಿಂದ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೊರಟ ರಾವಣನು ಸಾಯಂ ಸಂಧ್ಯಾ ವೇಳೆಗೆ ಗೋಕರ್ಣವನ್ನು ತಲುಪಿದನು. ಇದನ್ನರಿತ ದೇವತೆಗಳು ಗಣಪತಿಯನ್ನು ಬಾಲಕನ ವೇಷದಲ್ಲಿ ಅಲ್ಲಿಗೆ ಕಳುಹಿಸಿದರು. ರಾವಣನು ಸಂಧ್ಯಾಕಾಲವೆಂದರಿತು ಸಂಧ್ಯಾವಂದನೆಯನ್ನು ಮಾಡಲು ಸಮುದ್ರ ತೀರಕ್ಕೆ ಹೊರಡುವ ಮುಂಚೆ ಅಲ್ಲಿದ್ದ ಬಾಲಕನನ್ನು ಕುರಿತು, ಮಗು, ನಾನು ಸೂರ್ಯನಿಗೆ ಅರ್ಘ್ಯ ನೀಡಿ ಬರುವವರೆಗೂ ಈ ಲಿಂಗವನ್ನು ಇಟ್ಟುಕೋ ಎಂದು ಕೊಟ್ಟನು. ಬಾಲಕನು ತಾನು 3 ಸಲ ಕೂಗುವುದರೊಳಗೆ ಬರೆದಿದ್ದರೆ ನಾನು ಶಿವಲಿಂಗವನ್ನು ಕೆಳಗೆ ಇಡುವುದಾಗಿ ಬೆದರಿಸಿದನು. ನಾನು 3 ಸರಿ ಕೂಗ್ತೀನಿ, 3 ಸರಿ ಕೂಗಿದ ಮೇಲೆ ನೀವು ಬರದೇ ಹೋದರೆ ನಾನು ಅಲ್ಲೇ ಆತ್ಮಲಿಂಗವನ್ನು ಇಟ್ಬಿಡ್ತೀನಿ ಅಂತ ಹೇಳಿದ್ರು. ಬೆದರಿಸಿದ ರಾವಣನು ಬೇಗನೆ ಸಂಧ್ಯಾ ವಂದನೆ ಮುಗಿಸುವುದರೊಳಗೆ ಗಣಪತಿಯು ಶಿವಲಿಂಗವನ್ನು ಸಮುದ್ರದ ನೆರಳಿನಲ್ಲಿ ಮೇಲಿಟ್ಟನು. ಏನು ಮಾಡ್ತಾನೆ ಅವನು? ಬೇಗ ರಾವಣ ಸಂಧ್ಯಾ ವಂದನೆಯನ್ನು ಮುಗಿಸ್ತಾನೆ. ಬೇಗ ಬರೋದ್ರೊಳಗಾಗವನು ಶಿವಲಿಂಗವನ್ನು ಏನು ಮಾಡ್ತಾನೆ? ಅವನು ನೆಲದ ಮೇಲೆ ಇಟ್ಬಿಡ್ತಾನೆ. ಸಂಧ್ಯಾ ವಂದನೆ ಮುಗಿಸಿ ಸಮುದ್ರ ತೀರಕ್ಕೆ ಬಂದ ರಾವಣನಿಗೆ ತುಂಬ ಕೋಪವೂ ದುಃಖವೂ ಆಯಿತು. ಬಾಲಕನು ಸುತ್ತಮುತ್ತ ಎಲ್ಲಿಯೂ ಕಾಣಿಸಲಿಲ್ಲ. ಶಿವನ ಆತ್ಮಲಿಂಗವು ಭೂಸ್ಪರ್ಶವಾದುದರಿಂದ ಅಲ್ಲಿಯೇ ಸ್ಥಿರವಾಗಿ ಹೋಯಿತು. ಪರಾಕ್ರಮಿಯಾದ ರಾವಣನು ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಶಿವಲಿಂಗವನ್ನು ಮೇಲಕ್ಕೆಬ್ಬಿಸಲು ಪ್ರಯತ್ನ ಮಾಡಿದರೂ ಅದು ಸಾಧ್ಯವಾಗಲಿಲ್ಲ. ರಾವಣನು ಅದನ್ನು ಹಿಡಿದೆಳೆದು ಬಲವಾಗಿ ತಿರುಚಿದ್ದರಿಂದ ಶಿವಲಿಂಗವು ಗೋವಿನ ಕಿವಿಯ ರೂಪ ತಾಳಿತು. ಅಂದಿನಿಂದ ಈ ಕ್ಷೇತ್ರವು ಗೋಕರ್ಣವೆಂದೇ ಹೆಸರಾಯಿತು. ನೋಡ್ದಾ, ಗೋಕರ್ಣ ಅಂತ ಏನಕ್ಕೆ ಹೆಸರು ಬಂತು? ರಾವಣನು ಅದನ್ನು ಹಿಡಿದೆಳೆದು ಬಲವಾಗಿ ತಿರುಚಿದ್ರಿಂದ ಶಿವಲಿಂಗವು ಗೋವಿನ ಕಿವಿಯ ರೂಪ ತಾಳಿತು. ಗೋವಿನ ಕಿವಿ ರೂಪ ತಾಳಿದ್ರಿಂದ ಆ ಕ್ಷೇತ್ರ ಗೋಕರ್ಣ ಆಯಿತು. ಗೊತ್ತಾಯ್ತಾ? ಗೋಕರ್ಣ ಏನಕ್ಕೆ ಬಂತು ಅಂತ ನಾವು ತಿಳ್ಕೊಂಡ್ವು. ಸರಳ ಶ್ರೀ ಗುರುಚಿತ್ರೆ 6ನೇ ಅಧ್ಯಾಯ ಇಲ್ಲಿಗೆ ನಾವು ತಿಳ್ಕೊಂಡ್ವು. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 13/11/2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಶುಕ್ಲಪಕ್ಷ, ತಿಥಿ ದ್ವಾದಶಿ, ಬೆಳಿಗ್ಗೆ 9:50, ನಕ್ಷತ್ರ ರೇವತಿ, ರಾತ್ರಿ 1:36, ಮಳೆ ವಿಶಾಖ, 3ನೇ ಪಾದ, ರಾಹುಕಾಲ 12 ಗಂಟೆ 7 ನಿಮಿಷದಿಂದ 1:34 ತನಕ ಇದೆ. ಗುಳಿಕಕಾಲ 10:40 12 ಗಂಟೆ 7 ನಿಮಿಷ ತನಕ ಇದೆ. ಯಮಗಂಟ ಕಾಲ 7:46 9:13 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.